ರೈತ 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 ಅನ್ನ ಕೊಡುವ ತಾತ. ನಮಸ್ಕಾರ, ನಮ್ಮ ಹೆಸರು ಮಂಜುನಾಥ್ ಅಂತ. ನಮ್ಮದು ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಭಕ್ತರಳ್ಳಿ ಗ್ರಾಮ. ನಾವು ಸುಮಾರು ಒಂದು 40 ವರ್ಷದಿಂದ ಈ ಪಪ್ಪಾಯ ಬೆಳೆ ಬೆಳೀತಾ ಇದ್ದೀವಿ. ಇದು ಪಪ್ಪಾಯ ಬಂದು ನಾವೇ ಸ್ವಂತ ನಾಟಿ ಮಾಡಿ ಸ್ವಂತ ಬೆಳಿತೀವಿ ಇದನ್ನು. ಇದು 15 ನಂಬರ್ ಪಪ್ಪಾಯ ಇದು. ಮತ್ತು ಸೋಲಾ ಬೆಳಿತೀವಿ, ರೆಡ್ ಲೇಡಿ ಬೆಳಿತೀವಿ. ಈ ಮೂರು ಸುಮಾರು ನಾವೊಂದು 35-40 ವರ್ಷದಿಂದ ಬೆಳೀತಾ ಇದ್ದೀವಿ ನಾವು. ಕೆಲವ್ರು ಹೇಳ್ತಾರೆ ಇದರಲ್ಲಿ ವೈರಸ್ ಬರುತ್ತೆ ಹಾಗೆ ಹೀಗೆ ಅಂತ. ನಾವು ಸ್ವಂತ ಯಾವುದೇ ಫರ್ಟಿಲೈಸರ್ ಯೂಸ್ ಮಾಡ್ದಿರಾ ಆರ್ಗ್ಯಾನಿಕ್ಕಾಗಿ ಮಾಡ್ತೀವಿ. ಇದುವರೆಗೂ ಯಾವುದು ರೋಗ ಇಲ್ಲ, ವೈರಸ್ ಇಲ್ಲ. ಮಾರ್ಕೆಟ್ ತುಂಬ ಹತ್ರ ಇದೆ ನಮಗೆ. ಇಲ್ಲೇ ಬೆಂಗಳೂರು ನಿಯರೆಸ್ಟ್ ಇರೋದ್ರಿಂದ ನಮಗೇನು ಮಾರ್ಕೆಟಿಂಗ್ ಏನು ಕಷ್ಟ ಇಲ್ಲ. ಒಂದು ವಾರಕ್ಕೆ ಬಂದು 2 ಟನ್ 3 ಟನ್ನು ಪಪ್ಪಾಯ ಸಿಗುತ್ತೆ. ಇಲ್ಲೇ ಮಾರ್ಕೆಟ್ ನಿಯರ್ ಆಪ್ಕಾಮ್ಸ್ ಇದೆ, ಮಾರ್ಕೆಟ್ ಇದೆ. ಇದರಿಂದ ಕೆಲವರು ತಿಳ್ಕೊತಾರೆ ಪಪ್ಪಾಯ ಮಾರ್ಕೆಟಿಂಗ್ ಕಷ್ಟ ಹಾಗೆ ಹೀಗೆ ಅಂತ. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ನಾವು 3 ಥರ ವೆರೈಟಿ ಬೆಳೀತಾ ಇದ್ದೀವಿ. ಒಂದು 15 ನಂಬರು, ರೆಡ್ ಲೇಡಿ ಮತ್ತು ಸೋಲಾ ಅಂತ. ಮತ್ತು ಇದು ವಿಧಾನ ಹೇಗೆ ಅಂದರೆ, ಬೆಳೆಯೋ ವಿಧಾನ ಹೇಗೆಂದರೆ, ಗಿಡದಿಂದ ಗಿಡಕ್ಕೆ 8 ಅಡಿ, ಸಾಲಿಂದ ಸಾಲಿಗೆ 8 ಅಡಿ ಅಂತರ ಕಾಯ್ದುಕೊಳ್ಬೇಕು. ನಾಟಿ ಮಾಡೋ ಪದ್ಧತಿ ಹೇಗೆ ಅಂದರೆ, ನಾವೇ ಸ್ವಂತ ನಾರು ಬಿಡ್ತೀವಿ. ಸ್ವಂತ ನಾರು ಬಿಟ್ಟು 15 ದಿನಕ್ಕೆ ಮೊಳಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಅದು 2 ತಿಂಗಳಿಗೆ ನಾವು ನಾಟಿ ಶುರು ಮಾಡ್ತೀವಿ. 8ರಿಂದ 8 ಅಡಿಗೆ ಸೋಲಿಂದ ಸೋಲಿಗೆ, ಮತ್ತು ಗಿಡದಿಂದ ಗಿಡಕ್ಕೆ 8 ಅಡಿ ನಾಟಿ ಮಾಡ್ತೀವಿ. ನಾವು ಸ್ಟಾರ್ಟಿಂಗೇ ಗೊಬ್ಬರ ಏನು ಕೊಡಲ್ಲ. ಒಂದು 3 ತಿಂಗಳ ನಂತರ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಮತ್ತು ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಪೊಟ್ಯಾಶು, ಈ ಥರ 4 DIP, ಈ ಥರ ಒಂದು 4 ಥರ ಇದು ಕೊಡ್ತೀವಿ. ಆ ಕೊಟ್ಟಿದ್ದಾದಮೇಲೆ ಕರೆಕ್ಟಾಗಿ ಆ ಗಿಡಕ್ಕೆ ಎಲ್ಲ ಗೊಬ್ಬರ ಇದೆಲ್ಲ ಕೊಟ್ಟಿದ್ದಾದಮೇಲೆ ಮಲ್ಚಿಂಗ್ ಮಾಡ್ತೀವಿ. ಅದಕ್ಕೆಲ್ಲ ಫುಲ್ಲು ಮಾಡಿದ್ದು ಕರೆಕ್ಟಾಗಿ ಕ್ರಾಪ್ಗೆ ಒಂದು 4ರಿಂದ 5 ತಿಂಗಳಿಗೆ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಗಿಡದಲ್ಲಿ. ಕೆಲವರು ಹೇಳ್ತಾರೆ ಎಲ್ಲ ಸ್ಪ್ರೇ ಮಾಡಬೇಕು ಹಾಗೆ ಹೀಗೆ ಅಂತ. ಅದೆಲ್ಲ ಸುಳ್ಳು. ನಾವು ಇದುವರೆಗೂ ಒಂದು ವರ್ಷಕ್ಕೆ ಏನಿಲ್ಲ ಅಂದರೂ ಒಂದು 4ರಿಂದ 5 ಸ್ಪ್ರೇ ಮಾಡಿದ್ದೀವಿ ಅಷ್ಟೇ. ಕೆಲವರೆಲ್ಲ ಈ ಔಷಧಿಗಳಿಗೆ ತುಂಬ ದುಡ್ಡು ಕೊಡ್ತಾರೆ. ಅದೆಲ್ಲ ಸುಳ್ಳು. ಯಾವಾಗಲಾದರೂ 1 ತಿಂಗಳಿಗೋ 2 ತಿಂಗಳಿಗೋ ಒಂದು ಸಲ ಸ್ಪ್ರೇ ಮಾಡ್ಕೊಬೇಕಷ್ಟೇ. ಅಷ್ಟು ಬಿಟ್ಟರೆ ಇದರಲ್ಲಿ ಬೇರೆ ಇದೇ ಇಲ್ಲ. ಕೆಲವರೆಲ್ಲ ಅಂದ್ಕೊತಾರೆ ಪಪ್ಪಾಯ ತುಂಬ ವೈರಸ್ ಹಾಗೆ ಹೀಗೆ, ಇದು ಬೆಳೆಯೋದು ತುಂಬ ಕಷ್ಟ ಅಂತ. ಇದರಷ್ಟು ತುಂಬ ಈಸಿ ಬೆಳೆ ನಾವು ನೋಡ್ದಂಗೆ ಯಾವುದೂ ಇಲ್ಲ ಪಪ್ಪಾಯ ಅಷ್ಟು. ಮತ್ತು ಲೇಬರ್ಸ್ ಕಡಿಮೆ ಇದಕ್ಕೆ. ಕೂಲಿ ಆಳುಗಳದ್ದು ಏನಿದೆಯಾ ಇವತ್ತಿನ ಮೇಯ್ನ್ ಇದು ಬಂದೇ ಲೇಬರ್ ಸಮಸ್ಯೆ. ಇದು ಕಡಿಮೆ, ಏನೂ ಇಲ್ಲ ಇದರಲ್ಲಿ ಲೇಬರು. ಗಿಡ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಯಾರಾದರೂ ಒಬ್ಬರಿದ್ದರೆ ಮೇಂಟೈನ್ ಮಾಡ್ಕೊಬೋದು. ಸುಮಾರು ಒಂದು 3 ಎಕರೆ 4 ಎಕರೆ ಒಬ್ಬರೇ ಮೇಂಟೈನ್ ಮಾಡ್ಬೋದು ಇದನ್ನು. ಲೇಬರ್ ಏನು ಯಾವಾಗಲೂ ಒಂದು ಸಲ 2 ತಿಂಗಳಿಗೋ 3 ತಿಂಗಳಿಗೋ ಒಂದು ಸಲ ಗಿಡ ಪಾತಿ ಸುತ್ತು ಸುಮ್ಮನೆ ಗಿಡ ಕಿತ್ಕೊಂಡ್ರೆ ಸಾಕು, ಇನ್ನೇನು ಬೇಕಿಲ್ಲ ಇದಕ್ಕೆ. ಇದು ಟೋಟಲ್ಲು ನಮ್ಮದು 1800 ಗಿಡ ಇದೆ. 2.5 ಎಕರೆ 1800 ಗಿಡ ಇದೆ. ಮತ್ತು ಇದು ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು 2-3 ಸ್ಪ್ರೇ ಮಾಡಿಕೊಂಡ್ರೆ 10 ತಿಂಗಳಿಗೆ ಪಪ್ಪಾಯ ಶಾಂಪಲ್ ಸಿಗುತ್ತೆ. ವಾರಕ್ಕೆ 1 ಸಲ 2 ಸಲ ಕೀಳ್ತಾ ಇರಬೇಕು ಪಪ್ಪಾಯ. ಯಾವತ್ತೇ ಗಿಡದಲ್ಲಿ ಒಂದು 4 ಪಟ್ಟೆ ಬರುತ್ತೆ, 4 ಥರ ಶೇಪ್ ಬರುತ್ತೆ. ಆ ಥರ ಬಂದಾಗ ಕಾಯಿ ಕೀಳೋಕ್ಕೆ ಶುರು ಮಾಡಬೇಕು. ತುಂಬ ಕಡಿಮೆ ನೀರಲ್ಲಿ ಪಪ್ಪಾಯ ಮೇಂಟೈನ್ ಮಾಡ್ಬೋದು. ಈ ಮಳೆಗಾಲದಲ್ಲಿ ಅವಶ್ಯಕತೆ ಇಲ್ಲ. ಒಂದು ಬೇಸಿಗೆಯಲ್ಲಿ ಒಂದು 3ರಿಂದ 4 ತಿಂಗಳು ಮಾತ್ರ ಇದಕ್ಕೆ ನೀರು ಬೇಕಾಗುತ್ತೆ ಅಷ್ಟೇ. ಮಾರ್ಕೆಟಲ್ಲಿ ಏನಪ್ಪ ಅಂದರೆ ವರ್ಷ ಪೂರ್ತಿ ಬೇಡಿಕೆ ಇದೆ. ಯಾವಾಗೋ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಬೇಡಿಕೆ ಕಡಿಮೆ ಆಗ್ಬೋದು. ಮಿನಿಮಮ್ ಇದರಲ್ಲಿ ಕೆಜಿಗೆ 5 ರೂಪಾಯಿ ಹೋದರೂ ರೈತರಿಗೆ ಲಾಸ್ ಇಲ್ಲ. ಇದರಲ್ಲಿ ಮಿನಿಮಮ್ ಏನೂ ಇಲ್ಲ. 5 ರೂಪಾಯಿ ಅಂದರೂ ಇದರಲ್ಲಿ ಲಾಸ್ ಅನ್ನೋ ಪ್ರಶ್ನೆನೇ ಇಲ್ಲ ಯಾವುದು ಪಪ್ಪಾಯದಲ್ಲಿ. ಇದರಷ್ಟು ತುಂಬ ಈಸಿ ಬೆಳೆ ಯಾವುದೂ ಇಲ್ಲ. ಈ ಪಪ್ಪಾಯ ಬೆಳೆ ಬಗ್ಗೆ ನಿಮ್ಗೆ ಏನೇ ಈ ರಾಜ್ಯದ ಜನತೆ ಏನೇ ಮಾಹಿತಿ ಬೇಕಾದರೂ ನಮ್ಮನ್ನು ಸಂಪರ್ಕಿಸಿ. ನಾವು ಇದ್ರ ಬಗ್ಗೆ ಯಾವಾಗಲೂ ನಿಮಗೆ ಮಾಹಿತಿ ಯಾವಾಗ ಬೇಕಾದರೂ ನಾವು ಕೊಡ್ತೀವಿ. ಇದ್ರ ಬಗ್ಗೆ ಏನೇ ನಿಮಗೆ ಗೊಂದಲಗಳಿದ್ರೂ ನಾವು ನಿವಾರಣೆ ಮಾಡ್ತೀವಿ. ನಿಮಗೆ ಏನಿದ್ರೂ ನೀವು ಕೇಳಿ, ನಾವು 24/7 ಯಾವಾಗ ಬೇಕಾದರೂ ನಿಮಗೆ ಇದ್ರ ಬಗ್ಗೆ ಮಾಹಿತಿ ನೀಡ್ತೀವಿ.
ರೈತ ರೈತ ಅನ್ನ ಕೊಡುವ ದಾತ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.